Immense pleasure to welcome you all in the state level one-day seminar on contemporary state democracy and social welfare in India, organized by Sri N. Rachaya Study Chair and Department of Studies in Political Science and Department of Studies in Public Administration. ರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ NK ಗ್ಲೋಬ್ ಸರ್ ಅವರನ್ನ ವೇದಿಕೆಯ ಮೂಲಕ ಭಾಷಣ ಮಾಡೋದ್ರ ಮೂಲಕ ಅವರ ಕಿರುಪರಿಚಯವನ್ನು ಸಹ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮತ್ತೊಬ್ಬ ಪ್ರಮುಖವಾದಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರಾಧ್ಯಾಪಕರಾಗಿದ್ದಂತಹ ಪ್ರೊಫೆಸರ್ ಉಮಾಪತಿ ಸರ್ ಅವ್ರ ಬಗ್ಗೆ ನಾನು ಹೇಳಬೇಕು. ಮನ್ನಿಸಿ ಬಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಉಮಾಪತಿ ಸರ್ ಅವರಿಗೆ ವಿಭಾಗದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ತುಂಬಾ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ವಿದ್ಯಾರ್ಥಿಗಳನ್ನು ಸೆಳೆಯುವಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಂಗಾಗಿ ಇವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಪ್ರೊಫೆಸರ್ ರಾಮಸ್ವಾಮಿ ಸರ್ ಅವರಿಗೆ ವಿಭಾಗದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಮಿ ಸರ್ ಅವರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರವೀಶ್ ಎನ್ ರಾಚಯ್ಯ ಅವರ ಫೋಟೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಫೋಟೋಗಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಹಾಗೆ ಮುಖಾಂತರ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಎನ್ ರಾಚಯ್ಯ ಅಧ್ಯಯನ ಪೀಠಕ್ಕೆ ರಾಮಸುಮಯ್ಯವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಸಿಂಡಿಕೇಟ್ ಸದಸ್ಯರು ಮತ್ತು ಗೌರವಾನ್ವಿತ ಕುಲಸಚಿವರು ಅಪರೂಪದ ರಾಜಕಾರಣಿ ಅಂದರೆ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಯಾಕೆಂತಂದ್ರೆ ಅವರ ರಾಜಕೀಯ ಆಡಳಿತಾತ್ಮಕ ವರ್ತನೆ, ಅವರು ತಂದಂಥ ಕಾನೂನು ಕಟ್ಟಳೆಗಳು ಸಂಕೀರ್ಣದ ಬಗ್ಗೆ ಪ್ರೊಫೆಸರ್ ರಾಮಸ್ವಾಮಿ ಅವರು ಸ್ವಲ್ಪ ವಿವರಣೆ ಮಾಡಿದ್ದಾರೆ. ಈ ಎನ್ ರಾಚಯ್ಯ ಪೀಠದ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ನಾನು ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೇನೆ. ಆದರೆ ತದನಂತರ MLA ಆಗಿ ಚಾಮರಾಜನಗರದ ಒಂದು ಚಿಕ್ಕ ಊರಿಂದ ಬಂದು ಮಂತ್ರಿಗಳಾಗಿ ದೊಡ್ಡ ದೊಡ್ಡ ಕ್ಯಾಬಿನೆಟಲ್ಲಿ ನಿಜಲಿಂಗಪುರ ಕ್ಯಾಬಿನೆಟಲ್ಲಿ, ಆಮೇಲೆ ದೇವರಾಜ ಅವರ ಕ್ಯಾಬಿನೆಟಲ್ಲಿ, ಆಮೇಲೆ ಹೆಗಡೆಯವರ ಕ್ಯಾಬಿನೆಟಲ್ಲಿ, ತದನಂತರ ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ಕೇರಳದ ಗವರ್ನರ್ ಆಗಿ ಸಹ ಕೆಲಸ ಮಾಡ್ತಾರೆ. ಅದು ಇದೆಲ್ಲ ಅದನ್ನು ಸೆಲೆಬ್ರೇಟ್ ಇವತ್ತು ಡಿಲೇಟೆಡ್ ಬಟ್ ಡಿಸರ್ವಿಂಗ್ ಅವ್ರು ಎಂಥ ನಾಯಕರು ಅಂತ ಭಾಳ ಜನ ಆಲ್ರೆಡಿ ಇಂಡಿಕೇಟ್ ಮಾಡಿದ್ದಾರೆ. ನಾನು ಆ ಪುಸ್ತಕ ಒಂದು ನಮ್ಮ ಡಿಪಾರ್ಟ್ಮೆಂಟ್ನವರು ಕೃಷ್ಣ ಒಬ್ಬಾಳ್ ಅವರು ಮತ್ತು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಚೇರ್ ಕ್ರಿಯೇಟ್ ಮಾಡಿ ಒಂದು ಕಾಮೆಮೊರೇಟಿವ್ ವಾಲ್ಯೂಮ್ ತಂದು ಒನ್ ಡೇ ಲಾಂಗ್ ಕಾನ್ಫರೆನ್ಸ್ ಆನ್ ಎ ವೈಟಲ್ ಟಾಪಿಕ್ ಕಂಟೆಂಪರರಿ ಸ್ಟೇಟ್ ಡೆಮಾಕ್ರಸಿ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಇನ್ ಇಂಡಿಯಾ ಅಂತ ವೈಟಲ್ ಟಾಪಿಕ್ ಮೇಲೆ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿರೋ ಜನರಿಗೆ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಪಬ್ಲಿಕ್ ಎನ್ ರಾಚಯ್ಯನವರು he deserves our
all this, and one of the reason is, he came from such a background where, say, he had to suffer a lot. If Ambedkar himself could suffer, ನಿಮಗೆ ಗೊತ್ತಾಯಿತು, ಒಂದು ಮಾರ್ಚ್ ತಿಂಗಳು 47ನೇ ಇಸ್ವಿಯೊಳಗೆ ಮೌಂಟ್ ಬ್ಯಾಟನ್ ಇಂಡಿಯಾಗೆ ಬಂದು ದಲಿತ ಸಮಸ್ಯೆಗಳನ್ನು ತಿಳ್ಕೋಬೇಕು ಅಂದಾಗ ಸಜೆಸ್ಟ್ ಮಾಡ್ತಾರೆ ಅವ್ರಿಗೆ, ಇದಕ್ಕೆ ಭುವನೇಶ್ವರ್ ಟೆಂಪಲ್ಗೆ, ಜಗನ್ನಾಥ ಟೆಂಪಲ್ ಇದಕ್ಕೆ ಹೋಗಿ ಬರಬೇಕು ಅಂತ, ಬನ್ನಿ ನನ್ನ ಜೊತೆಗೆ ಅಂತಾರೆ. ಇವ್ರು ಹೋಗ್ತಾರೆ. ಅಲ್ಲಿ ಹೋದಾಗ ಎಂಥ ಇದಾಗತ್ತೆ ಅಂದರೆ, ಆ ಮೌಂಟ್ ಬ್ಯಾಟನ್ ಗವರ್ನರ್ ಜನರಲ್ ವೈಟ್ ಮ್ಯಾನ್ ಅವನನ್ನು ಒಳಗೆ ಬಿಡ್ತಾರೆ, ಅಂಬೇಡ್ಕರ್ ಅವ್ರನ್ನ ಒಳಗೆ ಬಿಡಲ್ಲ ದೇವಸ್ಥಾನಕ್ಕೆ. ಇಂಥ ಬ್ಯಾಕ್ಗ್ರೌಂಡಲ್ಲಿ ಬಂದಂಥ ಜನ ನಮಗೆ ಈ ದಲಿತ ಜನಗಳಿಗೆ ಪಟ್ಟಿರೋ ಕಷ್ಟ ನೀವುಗಳು ತುಂಬ ಗಮನಿಸಿದ್ದೀರ. ನೀವು ಅದಕ್ಕೂ ಜನಗಳನ್ನು ಎಜುಕೇಟ್ ಮಾಡಿ ಫೈಟ್ ಮಾಡೋಕ್ಕೆ ಇದು ಮಾಡ್ತಾರೆ. ಜಗಜೀವನ್ ರಾಮ್ ಮನೋಹರ್ ಲೋಹಿಯಾ ಇವರುಗಳೆಲ್ಲರ ಪ್ರಭಾವ ಪಡ್ಕೊಂಡು ಅವರು ಮಾಡಿದ ಮೇಲೆ ಜಗಜೀವನ್ ರಾಮ್ ಅವರು ರಿಬೆಲ್ ಆಗ್ತಾರೆ. ಆಗ ಕರ್ನಾಟಕದಲ್ಲಿ ಅವರು ಜಗಜೀವನ್ ರಾವ್ ಅವರು ಮತ್ತು ಕರ್ನಾಟಕದಲ್ಲಿ ಎನ್ ರಾಜಶೇಖರ್ ಸೇರಿಕೊಂಡು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಒಂದು ಮಾಡ್ತಾರೆ. ಸೊ ಈ ಥರ ತಮ್ಮ ಒಂದು ಇಂಡಿಪೆಂಡೆಂಟ್ ವ್ಯಕ್ತಿತ್ವನ ತೋರಿಸ್ತಾರೆ. Professor Chairman of the Department of Studies in Political Science and Public Administration to deliver the presidential speech. ಪ್ರೊಫೆಸರ್ ಅಧ್ಯಯನ ಪೀಠದ ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ವಿಶಿಷ್ಟ ಒಂದು ರಾಜ್ಯ ಮಟ್ಟದ ಒಂದು ದಿನದ ವಿಚಾರ ಸಂಕಿರಣ, ಸಮಕಾಲೀನ ರಾಜ್ಯ ಪ್ರಜಾಪ್ರಭುತ್ವ ಮತ್ತು ಸಮಾಜ ಕಲ್ಯಾಣ, ಈ ಒಂದು ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನನ್ನ ಅಧ್ಯಕ್ಷೀಯ ಭಾಷಣ ತುಂಬ ಸಿಂಪಲ್ ಆಗಿರಬೇಕು, ಯಾಕೆ ಅಂತಂದ್ರೆ ಅಂತಕ್ಕಂಥದ್ದು ಕೂಡ ಆಕರ್ಷಣೆ ಮಾಡುತ್ತೆ. ಅರ್ತ್ ಹ್ಯಾಸ್ ದಿ ಗ್ರಾವಿಟಿ, ಸಿಮಿಲರ್ಲಿ ಪವರ್ ಇಸ್ ಆಲ್ಸೋ ಎ ಗ್ರಾವಿಟೇಟಿಂಗ್ ಫೋರ್ಸ್. Those who control the earth will become the capitalists, and those who control the power are called politicians. So that kind of convergence can be seen here in the opinion of the Professor N. Loknath K. Loknath sir. So ಅವರ ಭಾಷಣ ತುಂಬ ಚೆನ್ನಾಗಿತ್ತು. ಪ್ರಭಾತ್ ಪಟ್ನಾಯಕ್ ಅವರು ಕೊಟ್ಟಿರ್ತಕ್ಕಂತಹ ಸಲಹೆಗಳನ್ನು ಅವರು ಎಂಡೋರ್ಸ್ ಮಾಡ್ತಾರೆ. ರೈಟ್ ಟು ಹೆಲ್ತ್, ರೈಟ್ ಟು ಎಜುಕೇಶನ್, ರೈಟ್ ಟು ಎಂಪ್ಲಾಯ್ಮೆಂಟ್. In addition to this, other some important rights are there. Right to safe environment. ಅವುಗಳು ಕೂಡ ನಮಗೆ ಬೇಕು. ಹೀಗಾಗಿ we want to right to safe earth is also equally important for us. ಯುದ್ಧಗ್ರಸ್ತ ಜಾಗತಿಕ ವ್ಯವಸ್ಥೆಯಲ್ಲಿ ಬುದ್ಧಪ್ರಿಯ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಹೊರಟ್ರೆ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ ಯಾವಾಗಲೂ ಸಾಧ್ಯ ಆಗುತ್ತೆ. ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡು ಎನ್ ರಾಚಯ್ಯ ಅವರ ಅಧ್ಯಯನ ಪೀಠದ ಪ್ರಾಧ್ಯಾಪಕರಾದಂಥ ರಾಮಸ್ವಾಮಿ ಸರ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೂ ಲೋಕನಾಥ್ ಸರ್ ಅವರು ಗೌರವಾನ್ವಿತ ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ. ಇವರು ಈ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ವಿಭಾಗದ ಪರವಾಗಿ, ಅಂದರೆ ರಾಜ್ಯ ಶಾಸ್ತ್ರ ಹಾಗೂ ಸಾರ್ವಜನಿಕ ಆಡಳಿತ ಅಧ್ಯಯನ ವಿಭಾಗದ ಪರವಾಗಿ ಹಾಗೂ ರಾಚಯ್ಯ ಪೀಠದ ಪರವಾಗಿ ಅವರಿಗೆ ವಂದನಾರ್ಪಣೆಯನ್ನು ಅವರು ಖ್ಯಾತ ಮೊದಲ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ. ಕೂಡ ಅವರಿಗೆ ವಿಶೇಷವಾದಂತಹ ಆಸಕ್ತಿ ಇದೆ. ಅವರು ಕ್ರಿಕೆಟ್, ಶಟಲ್ ಬ್ಯಾಡ್ಮಿಂಟನ್, ಕೇರಂ ಆಟಗಾರರಾಗಿ ಕೂಡ ಅವರು ಮಾಡ್ತಾ ಇದ್ದೆ. ಅವರಿಗೆ ಆಹ್ವಾನ ಮಾಡಬೇಕಂತೇಳಿ ನಮ್ಮ ಸಂಶೋಧನಾ ವಿದ್ಯಾರ್ಥಿ ಕುಮಾರ್ ಅವ್ರನ್ನ ಕೇಳಬೇಕು. ಇನ್ನೊಬ್ರು ರಿಸೋರ್ಸ್ ಪರ್ಸನ್ ಪ್ರೊಫೆಸರ್ ಜೆ ಸೋಮಶೇಖರ್ ಅವರು, ನಿಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ಚಿರಪರಿಚಿತರಾದಂಥ ಪ್ರಾಧ್ಯಾಪಕರು. ಸೊ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ ಸೆಂಟರ್ ಸೀನಿಯರ್ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಸೊ ಅವರು 35 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡಿದ್ರು. 20 ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ಒಂದು ಸೆಷನ್ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥವ್ರು. ನಮ್ಮ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ಎನ್ ರಾಚಯ್ಯ ಪೀಠದ ಅವರು ನಮ್ಮ ಒಂದು ರಾಜ್ಯಶಾಸ್ತ್ರ ವಿಭಾಗದ ಎನ್ ರಾಚಯ್ಯ ಅಧ್ಯಯನ ಪೀಠದ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೂಡ ಅವರು ಕೆಲಸವನ್ನ ಮಾಡಿದ್ರು. ಹುಟ್ಟೂರು ಹೊಸಳ್ಳಿ ಸಮಕಾಲೀನ ಭಾರತದಲ್ಲಿ ರಾಜ್ಯ ಅನ್ನೋಕ್ಕಿಂತ ನಾನು ಪ್ರಭುತ್ವ ಅನ್ನೋ ಪದ ಬಳಸ್ತೀನಿ. ಯಾಕಂದರೆ ರಾಜ್ಯ ಅಂತ ಮೊದಲು ಬಳಸ್ತಾ ಇದ್ರು, ಈಗ ಅದು ಅಂತಲೇ ಯೂಶಲಿ ಬಳಸ್ತಾರೆ. ಸ್ಟೇಟ್ ಅಂದರೆ ರಾಜ್ಯ ಅಂದರೆ ನಮಗೆ ಭೌಗೋಳಿಕ ರಾಜ್ಯ ಅನ್ನೋ ಒಂದು ಇದು ಬರುತ್ತೆ. ಹಾಗಾಗಿ ನಾನು ಪ್ರಭುತ್ವ ಅನ್ನೋ ಪದವನ್ನೇ ನನ್ನ ಬೆಳವಣಿಗೆಗಳಲ್ಲಿ ಮತ್ತು ಎಲ್ಲ ಕಡೆ ಬಳಸ್ತಾ ಇದ್ದೀನಿ. 2 ಪದನೂ ಬಳಸ್ತಾರೆ. ರಾಜ್ಯ ಅಥವಾ ನಮ್ಮ ಭಾರತ ಬದಲಾಗ್ತಾ ಇದೆಯಾ, ಒಂದು ರೀತಿಯಲ್ಲಿ ಎರಡು ಸತ್ಯ. ಭಾರತನೂ ಬದಲಾಗ್ತಾ ಇದೆ, ಪ್ರಭುತ್ವದ ಲಕ್ಷಣಗಳು ಕೂಡ ಬದಲಾಗ್ತಾ ಇದೆ. ಸೊ ಇಲ್ಲಿ ಮುಖ್ಯವಾಗಿ ಆರಂಭದಲ್ಲಿ ನಾನು 3 ಹಂತದಲ್ಲಿ ವಿಷಯ ಮಂಡನೆ ಮಾಡ್ತೀನಿ. ಮೊದಲನೇದಾಗಿ ಒಂದು ಇಂಟ್ರೊಡಕ್ಷನ್, ಸ್ಟೇಟ್ ಬಗ್ಗೆ ಒಂದು ನಿರ್ವಚನ ಏನಂತ ಇದೆ, ಡೆಫಿನೇಷನ್ಸ್ ಏನಿದೆ ಅಂತ. ಎರಡನೇದಾಗಿ 1947 ಮೊದಲನೆಯ ಹಂತ ಭಾರತದ ಸಂದರ್ಭದಲ್ಲಿ, 1991 2014 ಎರಡನೇ ಹಂತ, 14ರ ನಂತರದ ವರ್ಷದ 3ನೇ ಹಂತವನ್ನು ಆಗಿ ನೋಡಿ ಕೊನೆಯಲ್ಲಿ ನನ್ನ ಕನ್ಕ್ಲೂಡಿಂಗ್ ಪಾಯಿಂಟ್ ನಾನು ಹೇಳ್ತೀನಿ. ಕಾರ್ಲ್ ಮಾರ್ಕ್ಸ್ ಅವರು ಪ್ರಭುತ್ವ ಅಂದರೆ ಆಳುವ ವರ್ಗಗಳು, ರೂಲಿಂಗ್ ಕ್ಲಾಸಸ್, ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಅಗತ್ಯವಾದ ವರ್ಗ ಪ್ರಾಬಲ್ಯವನ್ನು ಅಂದರೆ ಕ್ಲಾಸ್ ಡಾಮಿನೇಷನ್ ಸ್ಥಾಪಿಸುವ ಒಂದು ಸಾಧನವಾಗಿ ಅವರು ಸ್ಟೇಟ್ನ ನೋಡ್ತಾರೆ. ಈ 2 ಆಯಾಮಗಳನ್ನು ನೋಡ್ತಾರೆ. ಮೊದಲನೇದು ಬೇಡಿಕೆ ಆಧಾರಿತ ರಾಜಕೀಯ, ಅಂದರೆ ಸೊಸೈಟೀಸ್ ಡಿಮ್ಯಾಂಡ್ ಏನಿದೆ, ಸಮಾಜದ ಒಂದು ತಳಮಟ್ಟದ ವರ್ಗಗಳ ಅಥವಾ ಒಂದು ಅವಶ್ಯಕತೆ ಇರುವಂಥ ಒಂದು ಸಾಮಾನ್ಯ ಜನರ ಬೇಡಿಕೆಗಳನ್ನು ಆಧರಿಸಿದ ರಾಜಕೀಯ ಒಂದು. ಎರಡನೆಯದು ಆಜ್ಞೆಯ ಆಧಾರಿತ ರಾಜಕೀಯ, ಅಂದರೆ ಸ್ಟೇಟ್ ಏನು ಹೇಳುತ್ತೋ ಅದನ್ನು ನಾಗರಿಕರು ಅಥವಾ ಪ್ರಜೆಗಳು ಪಾಲಿಸಬೇಕು ಅನ್ನೋದು. ಈ ಒಂದು 2 ಆಯಾಮಗಳಲ್ಲಿ ಆ ಒಂದು ಇಂಡಿಯನ್ ಸ್ಟೇಟ್ನ 2 ಕೂಡ ಅದರ ಬದಲಾಗಿ ಅವಾಗ ಕಳೆದ 75 ವರ್ಷಗಳಲ್ಲಿ ಇದನ್ನು ನಾವು ಗುರುತಿಸಬಹುದು ಅಂತ ಹೇಳ್ತಾರೆ. ಅದಕ್ಕೆ ಸ್ವತಂತ್ರ ಭಾರತದ ಆಡಳಿತ ನೀತಿಗಳಲ್ಲಿ ICS ಮತ್ತು ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಬ್ರಿಟಿಷರ ಮಾದರಿಯಲ್ಲೇ ಅಳವಡಿಸಿಕೊಂಡಿದ್ದು ಕೂಡ ನಾವು ನೋಡ್ತೀವಿ. ನಮ್ಮ ICS ಆಗ್ಬೋದು ಅಥವಾ ಇಂಡಿಯನ್ ಪಿನಲ್ ಕೋಡ್ ಆಗ್ಬೋದು, CRPC ಆಗ್ಬೋದು, ಇತ್ತೀಚೆಗಷ್ಟೇ ಅದರ ಬದಲಾವಣೆ ಆಗಿದೆ. ಮತ್ತು 19 ಸೆಕ್ಯುಲರಿಸಮ್ ಅಲ್ಲ, ಅಲ್ಲಿ ಮುಖ್ಯವಾಗಿ ಸ್ಟೇಟ್ ಮತ್ತು ರಿಲಿಜನ್ನ ಕಂಪ್ಲೀಟ್ ಸಪ್ರೇಟ್ ಆಗಿದೆ, ಒಂದಕ್ಕೊಂದು ಸಂಬಂಧ ಇಲ್ಲದಂಗೆ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಾದೇಶಿಕ ವೈವಿಧ್ಯತೆಯನ್ನು ಕಾಪಾಡೋಕ್ಕೆ ಒಂದು ಸಂಯುಕ್ತ ರಾಷ್ಟ್ರಗಳಂದರೆ ಒಂದು ಫೆಡರಲ್ ಸ್ಟ್ರಕ್ಚರ್ನ ನಾವು ಒಕ್ಕೂಟ ವ್ಯವಸ್ಥೆ ಅಂತ ಏನು ಕರಿತೀವಿ ಅದನ್ನು ಗುರುತಿಸ್ತಾರೆ. ಮತ್ತು ಆ ಒಂದು ರಾಜ್ಯಗಳಿಗೆ ಸಂಪೂರ್ಣ ಸ್ವಾಯತ್ತತೆಯನ್ನು, ಅಂದರೆ ರೈಟ್ ಇರೋದಿಲ್ಲ, ಪ್ರತ್ಯೇಕ ಯಾವುದೇ ಸಂದರ್ಭದಲ್ಲಿ ನಾವು ಬೇರೆ ಹೋಗ್ತೀವಿ ಅನ್ನೋ ಒಂದು ರೈಟ್ ಅವರಿಗೆ ಕೊಡೋದಿಲ್ಲ. ಆ ಸ್ವಾಯತ್ತತೆ ಕೊಡದಿರೋ ಒಂದು ನಿಬಂಧನೆಗಳಿಗೆ ಒಳಪಟ್ಟ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಾರೆ. ಸೊ ಚುನಾಯಿತ ರಾಜ್ಯ ಮತ್ತು ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ತುಂಬ ಮಾತಾಡ್ತಾರೆ. ಆ ಪ್ರಾತಿನಿಧ್ಯವನ್ನು ನಾವು ಈ ರಾಜಕೀಯವನ್ನು ನೋಡಬೇಕಾದ್ರೆ ಅದರಲ್ಲಿ BR ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಮಹಿಳಾ ಪ್ರಾತಿನಿಧ್ಯದ ಪರವಾಗಿದ್ದರು. ನನ್ನ ಇತ್ತೀಚಿನ ಒಂದು ಪುಸ್ತಕ ಕೂಡ ಅದೇ ಇದೆ, ಶ್ರೀವಾದಿನಿ. ಹಿ ವಾಸ್ ದಿ ಫಸ್ಟ್ ಫೆಮಿನಿಸ್ಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ ಆಗ್ಬೋದು, ಪೋಸ್ಟ್ ಇಂಡಿಪೆಂಡೆನ್ಸ್ ಆಗ್ಬೋದು, ಅದು ಓನ್ಲಿ ಫೆಮಿನಿಸ್ಟ್ ಅಂತ ಹೇಳ್ಬೋದು. ಫಸ್ಟ್ ಅನ್ನೋದಕ್ಕಿಂತ ಅವ್ರಿಗೆ ಆ ಫೆಮಿನಿಸ್ಟ್ ಥಿಂಕಿಂಗ್ ಇದ್ದಿದ್ದರಿಂದನೇ ಅವರು ಮಹಿಳೆಯರ ಬಗ್ಗೆ ಅಪಾರವಾದ ಕಾಳಜಿ ವಹಿಸಿ ಕೋಡ್ ಬಿಲ್ ಮಂಡಿಸಿ ಮತ್ತು ಅವರು ಹಲವಾರು ಕಾಯ್ದೆಗಳನ್ನು ಮಹಿಳೆಯರ ಪರವಾಗಿ ಜಾರಿಗೆ ತರ್ತಾರೆ. ಆದರೆ ಪಾರ್ಟಿಸ್ ಲೆವೆಲಲ್ಲಿ ಮಹಿಳೆಯರಿಗೆ 50% ಅಥವಾ 33% ಒಂದು ಪ್ರಾತಿನಿಧ್ಯ ಕೊಡಬೇಕು ಚುನಾಯಿತ ಸದಸ್ಯರಲ್ಲಿ ಅನ್ನೋ ಒಂದು ಕಲ್ಪನೆ ಬಂತು. ಅದನ್ನು ಕೊಡೋಕ್ಕಾಗ್ತಿಲ್ಲ ಅವ್ರಿಗೆ. ಅದು ಕೊಡಬೇಕು ಅಂತ ಹೇಳಿದ್ರೆ ಜನ ಹೋರಾಟ ಮಾಡ್ಬೋದು, ಆಂದೋಲನ ಮಾಡ್ಬೋದು, ದಂಗೆ ಹೇಳ್ಬೋದು. ಆ ಒಂದು ಹೋರಾಟಗಳನ್ನು ತಪ್ಪಿಸುವುದಕ್ಕಾಗಿ ಈ ರೀತಿಯ ಒಂದು ಗ್ಯಾರಂಟಿ ಯೋಜನೆಗಳು ಇದನ್ನು ಕೊಡ್ತಾರೆ ಹೊರತು ಅದೇನು ಔದಾರ್ಯ ಏನಲ್ಲ, ಸರ್ಕಾರಕ್ಕೆ ಅನಿವಾರ್ಯ ಅದು. ಇಲ್ಲಾಂದರೆ ರಾಜ್ ಅನ್ನೋದನ್ನು ತೆಗೆದಾಗ್ತು. ಅಂದರೆ ಆ ಲೈಸೆನ್ಸ್ ತೊಗೊಂಡೇ ಒಂದು ಉದ್ಯಮ ಶುರು ಮಾಡಬೇಕು ಅಂತ ಸರ್ಕಾರದ ಲೈಸೆನ್ಸ್ಗೋಸ್ಕರ ಕಾಯುವಂಥ ಒಂದು ಲೀಸ್ಗೆ ಕಾಯುವಂಥ ಒಂದು ಪದ್ಧತಿಯನ್ನು ತೆಗೆದುಹಾಕೋದು. ಮತ್ತು ಹೆಚ್ಚು ರಿಯಾಯಿತಿಗಳನ್ನು ಬಿಸ್ನೆಸ್ ಹೌಸಸ್ಗೆ, ಮಾರ್ಕೆಟ್ ಫೋರ್ಸಸ್ಗೆ ಕೊಡೋದಕ್ಕೆ ಶುರುವಾಯಿತು. ಎರಡನೇದಾಗಿ ಖಾಸಗಿ ಉದ್ಯಮಗಳಿಗೆ ಅವಶ್ಯವಾದ ಮತ್ತು ಕೈಗಾರಿಕೆಗಳಿಗೆ ಅವಶ್ಯವಾದ ಭೂಮಿ ಮತ್ತು ಇತರ ಎಲ್ಲ ಸಂಪನ್ಮೂಲಗಳನ್ನು, ಮಾರುಕಟ್ಟೆ ಸೌಲಭ್ಯಗಳನ್ನು ಸುಲಭ ದರದಲ್ಲಿ ಸರಬರಾಜು ಮಾಡುವಂಥ ಒಂದು ಇದನ್ನು ಕೂಡ ನಾವು ನೋಡಿದ್ವಿ. ಅದನ್ನು ಇದಿತ್ತು ಯಾವುದು ಎಸ್ಮಾ ಎಕ್ಸಾಂಪಲ್. ಈಗ ಎಸ್ಮಾ ಈಗೇನು ಜಾರಿ ಮಾಡಿದ್ದಾರೆ
ಆ ರೀತಿಯ ಒಂದು ಎಸ್ಮಾ ಆ್ಯಕ್ಟ್ ಅಂತ ಹಲವಾರು ಕಾಯ್ದೆಗಳಿತ್ತು. ಆ ಒಂದು ಕಾಯ್ದೆಗಳನ್ನು ಸಡಿಲಗೊಳಿಸ್ತಾ ಬಂತು. ಕೋವಿಡ್ ಟೈಮಲ್ಲಿ ಅದನ್ನು ಚೈನಾ ಅಪ್ಲೈ ಮಾಡ್ತಾ ಕಾಯ್ದೆಗಳನ್ನು ಅಲ್ಲಿ ಎಲ್ಲಿವರೆಗೂ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಚೈನಾದಲ್ಲಿ ಕೋವಿಡ್ ಟೈಮಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮೋರ್ ದ್ಯಾನ್ $1,00,000 ಅಥವಾ ರುಪೀಸ್ ಇಟ್ಕೊಳ್ಳಿ, ಚೈನೀಸ್ ಯುವಾನ್, ಆ ಒಂದು ವ್ಯಾಲ್ಯೂನಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳ ಹೂಡಿಕೆ ಖಾಸಗಿಯವರು ಮಾಡೋಂಗಿರಲಿಲ್ಲ. ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ರು, ಗೌರ್ಮೆಂಟೇ ಮಾಡಬೇಕು ಅಂತ. ನಮ್ಮಲ್ಲದಾಗಲಿಲ್ಲ. ಸೊ ಈ ರೀತಿಯ ಒಂದು ಬಂಡವಾಳದ ಪೈಪೋಟಿಯ ನಡುವೆ ನಾವು 25 ವರ್ಷಗಳ ಕಾಲ, ಆಲ್ಮೋಸ್ಟ್ 25 years, 1991 to 2014, ಇಂಡಿಯನ್ ಸ್ಟೇಟ್ ತನ್ನ ರೂಪಾಂತರದ ಹೊಸ ಸ್ವರೂಪದಲ್ಲಿ ನಮಗೆ ಕಾಣಿಸ್ತಾ ಬರುತ್ತೆ. ಏಕೀಕರಣ ಮತ್ತು ಕಾಸರ ಒಂದು ನೀತಿಗಳೇನಿದೆ ಹಂತದಲ್ಲಿ ರಾಜಕೀಯವಾಗಿ ನೋಡೋದಾದರೆ ಇದು ಮೆಜಾರಿಟೇರಿಯನಿಸಮ್ ಅಂತಾರೆ. ಅಂದರೆ ಬಹುಸಂಖ್ಯಾವಾದ, ಪಾಪ್ಯುಲೇಷನ್ ಯಾರ್ದು ಜಾಸ್ತಿ ಇರುತ್ತೋ ಅವರು ಡಾಮಿನೇಷನ್ ಇರಬೇಕು, ಸಾಂಸ್ಕೃತಿಕವಾಗಿ ಅವರ ಪ್ರಾಬಲ್ಯ ಇರಬೇಕು, ಸಾಮಾಜಿಕವಾಗಿ ಅವರ ಪ್ರಾಬಲ್ಯ ಇರಬೇಕು, ಆರ್ಥಿಕವಾಗಿ ಅವರಿಗೆ ನಾವು ಹೆಚ್ಚು ಆಧಿಪತ್ಯವನ್ನು ಕೊಡಬೇಕು. ಈ ರೀತಿಯಾದ ಒಂದು ಬಹುಸಂಖ್ಯಾವಾದದ ರಾಜಕಾರಣವನ್ನು ನಾವು ಕಳೆದ 11 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು 3ನೇ ಹಂತ. ಈ 3 ಹಂತಗಳಲ್ಲೂ ಸಹ ನೀವು ಇಂಡಿಯನ್ ಸ್ಟೇಟ್ ಹೆಂಗೆ ಬದಲಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕೆ ಟೈಟಲ್ನ ನಾನು ಯಾಕೆ ಅದನ್ನು ಬದಲಾಯಿಸಿದೆ ಅಂತ ಹೇಳಿದ್ರೆ, ಸ್ಟೇಟ್ ಇನ್ ಕಾಂಟೆಂಪ್ರರಿ ಅಂದರೆ ಸಮಕಾಲೀನ ಭಾರತದಲ್ಲಿ ಪ್ರಭುತ್ವ ಹೇಗೆ ಬದಲಾಗಿದೆ, 3 ವಿಭಿನ್ನ ಸ್ವರೂಪಗಳನ್ನು ಪಡ್ಕೊಂಡು ಇನ್ನೂ ಹೇಗೆ ವಿಕಸಿತ ಭಾರತ ಆಗೋ ಟೈಮ್ಗೆ ಇನ್ನೂ ಹೇಗೆ ಬದಲಾಗುತ್ತೋ ಗೊತ್ತಿಲ್ಲ. ಪ್ರಭುತ್ವದ ಪಾತ್ರ ಏನಿರಬೇಕು ಒಂದು ದೇಶದಲ್ಲಿ? ಸ್ವತಂತ್ರ ಭಾರತದಲ್ಲಿ ಪ್ರಭುತ್ವ ನಿರ್ವಹಿಸಬೇಕಾದ ಪಾತ್ರವನ್ನು ಹಲವಾರು ವಿದ್ವಾಂಸರು ಡಿಫೈನ್ ಮಾಡಿದ್ದಾರೆ. ಅಷ್ಟೇ ಭಿನ್ನಾಭಿಪ್ರಾಯಗಳು ಸಹ ಇದೆ. ಒಂದು ಮಾಡರ್ನ್ ಸ್ಟೇಟ್ ಮಾದರಿಯನ್ನು ಅಳವಡಿಸಬೇಕು ಅಂತ ಒಂದು ಅಭಿಪ್ರಾಯ ಇದ್ದರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಲ್ಪನೆಯನ್ನು ಅಳವಡಿಸಬೇಕು ಅಂತ ಇನ್ನೊಂದು ಅಭಿಪ್ರಾಯ ಇದೆ. ಮತ್ತು ಸ್ಥಳೀಯ ಜನಾಂಗಗಳ ದೃಷ್ಟಿಯಿಂದ ಈ ಒಂದು ಪಶ್ಚಿಮ ರಾಷ್ಟ್ರಗಳ ದೃಷ್ಟಿಯಿಂದ ನಾವು ಅಳವಡಿಸಿರುವಂಥ ಒಂದು ಸ್ಟೇಟ್ ಸ್ಟ್ರಕ್ಚರ್ ಏನಿದೆ, ಅದು ಒಂದು ಲೋಕಲ್ ಕಮ್ಯುನಿಟೀಸ್, ಇಂಡಿಜಿನಸ್ ಕಮ್ಯುನಿಟೀಸ್ ಏನಿದೆ ಅವರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ. ಅದನ್ನು ಹಲವಾರು ಇಂಡಿಜಿನಿಯಸ್ ಕಮ್ಯುನಿಟೀಸ್ ಹೋರಾಟಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಲಡಾಖ್ನಲ್ಲಿ ರಚನೆ ಮತ್ತು ಕಾರ್ಯವೈಖರಿಯ ನೆಲೆಯಲ್ಲಿ ನಾವು ನಿಷ್ಕರ್ಷೆ ಮಾಡಬೇಕಾಗತ್ತೆ. ಭಾರತೀಯ ಪ್ರಭುತ್ವ ಅನ್ನೋ ಒಂದು ಕಲ್ಪನೆ ಸಾರ್ವತ್ರಿಕ ಮಾನವೀಯ ನೀತಿಗಳನ್ನು, ನೈತಿಕ ತತ್ವಗಳನ್ನು ಮತ್ತು ಪ್ರಜಾಸತ್ತಾತ್ಮಕ ಆದರ್ಶಗಳನ್ನು ಅವಲಂಬಿಸಿದೆ. ಸಾಂವಿಧಾನಿಕವಾಗಿ ನಮ್ಮ ದೇಶದ ಅಖಂಡತೆಗೆ ಭಂಗ ತರದಿರೋ ರೀತಿಯಲ್ಲಿ ನಡೀತಾ ಇದೆ. ಆದರೂ ಸಹ ಆಡಳಿತಾತ್ಮಕವಾಗಿ ಅಂದರೆ ಸರ್ಕಾರದ ಮಟ್ಟದಲ್ಲಿ ಒಂದು ವಿಭಿನ್ನ ಮಾರ್ಗದಲ್ಲಿ ನಡೀತಾ ಇದೆ. ಅದನ್ನು ಸ್ಟೇಟ್ ಪಾಲಿಸಿಯಾಗಿ ಮಾಡುವಂಥ ಅಪಾಯ ಇದೆ. ಒಂದು ಸರ್ಕಾರದ ನೀತಿ ಏನಿದೆ, ಎಲೆಕ್ಟೆಡ್ ಗೌರ್ಮೆಂಟ್ಸ್ ನೀತಿ ಏನಿದೆ, ಆ ಸರ್ಕಾರದ ನೀತಿ ಸ್ಟೇಟ್ ಪಾಲಿಸಿ ಆಗಕ್ಕೆ ಶುರುವಾದಾಗ ಅಲ್ಲಿ ಒಂದು ಬಹುಮತ ಸರ್ಕಾರ ಅಥವಾ ಸ್ಟ್ರಾಂಗ್ ಸೆಂಟರ್ ಬರುತ್ತೆ. ಸೊ ಈ ಒಂದು ಆತಂಕಗಳ ನಡುವೆ ನಾವು ಭಾರತದ ಪ್ರಭುತ್ವದ ಒಂದು ಸಮಕಾಲೀನ ಚಿತ್ರಣವನ್ನು ನಾವು ನೋಡುವುದು ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಮುಂದೆ ಮೊದಲೇ ಹೇಳಿದೆ 10 ನಿಮಿಷ ಮಾತ್ರ ನಾನು ಮಾತಾಡ್ತೀನಿ. ಆಮೇಲೆ ನಿಮ್ಮ ಮಾತುಗಳು ಮುಂದೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಆಗಿದೆ ಅಂತ ನಿಂತಿದ್ದೀವೋ ಸಂಭ್ರಮಿಸಕ್ಕೆ ನಿಂತಿದ್ದೀವೋ? ಅಪಾಯ ಆಗಿದೆ ಅಂತ ನಿಂತಿದ್ದೀವ? ಸಂಭ್ರಮಿಸೋರು ಎಷ್ಟು ಜನ ಇದ್ದೀರಾ? ಪಾಠ ಮಾಡಕ್ಕೆ ವೇಸ್ಟ್ ಇಲ್ಲ, ಓದಿದ ಮೇಲೆ ಉದ್ಯೋಗ ಇಲ್ಲ, ಪ್ರಜಾಪ್ರಭುತ್ವ ಅಂತ ಕರಿಬೇಕು ಅಥವಾ ಎಲೆಕ್ಟ್ರಲ್ ರಿಪಬ್ಲಿಕ್ ಅಂತ ಕರಿಬೇಕು ಎನ್ನುವ ಚರ್ಚೆ ರಾಜ್ಯಶಾಸ್ತ್ರದಲ್ಲಿ ಶುರುವಾಗಿದೆ. ನಗರದಲ್ಲೂ ಘನತೆವೆತ್ತ ವ್ಯಕ್ತಿಯನ್ನ ನಾವು ನಿರ್ಮಾಣ ಮಾಡಿದ್ದೀವ? ಚಿಂತಕರು ಹೇಳಿದ ಹಾಗೆ ಪ್ರಧಾನವಾದ ಸವಾಲು ನಮಗೆ ಹೇಗೆ ಧ್ವನಿ ಇಲ್ಲದವರಿಗೆ ಧ್ವನಿಯಾದರು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ಅವರು ಹೇಗೆ ವಿದ್ಯಾರ್ಥಿಗಳನ್ನ ಓದುವ ಕಡೆಗೆ ಗುಣಾಲಯ ಇದೆಯಲ್ಲ, ಅಲ್ಲಿ ಡೆಮಾಕ್ರಸಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ಜಾತಿ ರಹಿತ ಸಮಾಜದಲ್ಲಿ ಮಾತ್ರ. ಈಗ ಹೈಬ್ರಿಡ್ ರಿಜಿಮ್ ಅಂತ ಮಾತಾಡೋಕೆ ಶುರು ಆಗ್ಬಿಟ್ಟು ಇವತ್ತೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ತಳಿಶಾಸ್ತ್ರ ಅಧ್ಯಯನ ಮಾಡಿ ಹೈಬ್ರಿಡ್ ಆಗಿ ನಮಗೆ ಕಾಣ್ತದೆ. ಈಗ ಇನ್ನೂ ಮುಖ್ಯ ಇದೆಲ್ಲ ಇರೋದ್ರಿಂದ ಏನಾಗಿದೆ, ಈಗ ಟೆನ್ಷನ್ ಜಾಸ್ತಿ, ಎಲ್ಲ ಕಡೆ ಟೆನ್ಷನ್. ಡಾಕ್ಟರ್ ಅಂಬೇಡ್ಕರ್ ರಿಸರ್ಚ್ ಸೆಂಟರ್, ವಿ ಹ್ಯಾವ್ ದಟ್ ಮಾರಲ್ ಕರೇಜ್. ಆ ಕರೇಜ್ ನಮಗೆ ಬೆಳೆಸುತ್ತೆ. ಒಂದು ಡೆಮಾಕ್ರಸಿಗೆ ಬೇಕಾಗಿರೋದು ಯಾವ ಕರೇಜ್ ಅಂದರೆ ಡೆಮಾಕ್ರೆಟಿಕ್ ಕರೇಜ್. ನನ್ನ ಪೊಲಿಟಿಕಲ್ ಸೈಂಟಿಸ್ಟ್, ಇವೆಲ್ಲ ಯಂಗ್ ಪೊಲಿಟಿಕಲ್ ಸೈನ್ಸ್ ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಇದು ಆಡಿಟರ್ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ.
ಇಲ್ಲಿ ಮುಂದೆ ನೋಡಿದ್ರೆ ಗೆಜುತ್ತಿದ್ದ, ಹಂಗೆ ಡೆಮಾಕ್ರಸಿಗೆ ಗೆಜುತ್ತಿರ್ತಕ್ಕಂಥ. ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳಿದ್ರೆ ಎರೋಷನ್ ಆಫ್ ಡೆಮಾಕ್ರೆಟಿಕ್ ನಾರ್ಮ್ಸ್. ಎರೋಷನ್ ಇಲ್ಲ. ನಮ್ಮ ಹುಡುಗರೇ ಹೇಳ್ತಾರೆ, ಮೊನ್ನೆ KS ಜನ ಇಂಟ್ರೂ ಬಂತಂತೆ. ಬಾಬಾ ಸಾಹೇಬರು ಎಷ್ಟು ಚೆನ್ನಾಗಿ ಲಾಸ್ಟ್ ಸೆಂಟೆನ್ಸ್, Ambedkar want democracy in India is a thin layer of soil that is constant nurturing, not passive. ಈ ದಿನ ನೀವು ಅಂತ ಹೇಳಿದ್ರೆ ನಾವು ಸುಮ್ಮನೆ ಎಸ್ ಮಾಸ್ಟರ್ ಆಗುವುದಿಲ್ಲ, ಆಸ್ ಎ ಪ್ರೊಸೀಜರ್ ಎಕ್ಸರ್ಸೈಸ್. ಬಟ್ ಎಂಥ ಮಾತು ಬಾಬಾ ಸಾಹೇಬ್. ಎಷ್ಟು ವರ್ಷ ಆಯ್ತು ಅವ್ರು ಹೇಳಿ? 75 ವರ್ಷ ಆಗುತ್ತೆ. ಅಲ್ಲಿನ ಭಾರತದ ಪ್ರಜಾಪ್ರಭುತ್ವ ಏನು, ನಮ್ಮ ಸಂವಿಧಾನದ ಆಶಯ ಏನಿದೆ, ಆಶೆಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ವಿಶೇಷವಾಗಿ ದಿವಂಗತ ಎನ್ ರಾಜನವರ ಹೆಸರಿನಲ್ಲಿ ಯಾವುದೇ ಹೋಟೆಲ್ನಲ್ಲಿ ತಮ್ಮ ಜಾತಿಯ ಹೆಸರು ಕೂಡ್ದು ಅಂತಕ್ಕಂಥ ಒಂದು ಶಾಸನವನ್ನು ಮಾಡಿ, ಅಲ್ಲಿಂದ ಆಚೆಗೆ ಬ್ರಾಹ್ಮಣರ ಕೆಫೆ, ಇನ್ನೊಂದು ಕೆಫೆ, ಲಿಂಗಾಯತರ ಕೆಫೆ ಯಾವೂ ಇರಲಿಲ್ಲ, ಬರಲಿಲ್ಲ ಅಲ್ಲಿಂದ ಈಚೆಗೆ. ಇವಾಗ ನಾನು ಒಂದು ನನ್ನ ಪ್ರಶ್ನೆ ಬರ್ತೀನಿ. ಈ ಒಂದು ಸಮಕಾಲೀನ ಭಾರತದ ಪ್ರಜಾಪ್ರಭುತ್ವದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಬಹಳ ಒಂದು ದೊಡ್ಡ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಅದು SIR ಅಂತ, ಮತದಾರರ ಪಟ್ಟಿಯಲ್ಲಿ ಯಾರು ಏನು ಕೆಲವೊಂದು ಅನುಸೂಚಿತವಾದಂಥ ಒಂದು ದಾಖಲಾತಿಗಳನ್ನು ಕೊಟ್ಟಿಲ್ವೋ ಪಟ್ಟಿಗಿಲ್ವೋ ಅಂಥವ್ರನ್ನ ಮತದಾರರ ಪಟ್ಟಿಯಿಂದ ಬಿಡ್ತಿರ್ತಕ್ಕಂಥ ಒಂದು ದುರಂತ ನಡೀತಾ ಇದೆ ಅಂತ. ನಾವಿವಾಗ ಭಾರತ ಚುನಾವಣಾ ಆಯೋಗದಿಂದ ಏನು ಬಯಸ್ತೀವಿ ಅಂದರೆ ಒಂದು ನ್ಯಾಯಯುತವಾದ ಚುನಾವಣೆಯನ್ನು ಬಯಸ್ತೀವಿ. ಆದರೆ ಇತ್ತೀಚಿನ ಏನು ಚುನಾವಣಾ ಆಯೋಗ ಇದೆ, ಅವರ ಮುಖ್ಯಸ್ಥರು ನೇಮಿಸುವಂಥ ಪವರ್ ಇರೋದು ಒಂದು ಕಮಿಟಿ ಇರುತ್ತೆ. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಮತ್ತೆ ಸುಪ್ರೀಂ ಕೋರ್ಟ್ ಜಸ್ಟಿಸ್, ಚೀಫ್ ಜಸ್ಟಿಸ್ ಇರ್ತಾರೆ, ಅಪೋಸಿಷನ್ ಪಾರ್ಟಿ ಲೀಡರ್ ಇನ್ ಪಾರ್ಲಿಮೆಂಟ್, ಸಂಸತ್ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಬಟ್ ಪ್ರಾದೇಶಿಕ ಪಕ್ಷಗಳು ಬರ್ತಾವಲ್ಲ ನಮ್ಮ ಒಂದು ಭಾರತದಲ್ಲಿ, ಒಂದು ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇಲ್ಲೆಲ್ಲ ಪ್ರಾದೇಶಿಕ ಪಕ್ಷಗಳು ಬರ್ತವೆ. ಇಲ್ಲಿ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ನೇಮಕಾತಿ ಮಾಡೋ ಪವರ್ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಇವ್ರಿಗೆ ಪಾರ್ಟಿಸಿಪೇಟ್ ಇಲ್ಲ, ಅವ್ರನ್ನ ನೇಮಕಾತಿ ಮಾಡೋದ್ರಲ್ಲಿ ಏನು ನಾವು ಪ್ರಾದೇಶಿಕ ಪಕ್ಷಗಳು ಅಂತ ಗುರುತಿಸ್ತೀವಿ ಅವ್ರದ್ದು. ಇದರಿಂದ ಏನಾದ್ರು ಈ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವದಲ್ಲಿರುವಂಥ ರಾಜ್ಯಗಳಲ್ಲಿ ನ್ಯಾಯಸಮ್ಮತವಾದ ಚುನಾವಣೆ ನಡೆಯಲು ನಡೀತಾ ಇದೆ ಅನ್ನೋದು ನಮ್ಗೊಂದು ಸ್ವಲ್ಪ ಡೌಟ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ. ಇದ್ರ ಎಲೆಕ್ಷನ್ ಕಮಿಷನ್ ಅನ್ನ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. TN ಶೇಷನ್ ಅವರು ಏನ್ ಚುನಾವಣೆ ನಡೆಸಿದ್ರು, ಅನಂತರ ಏನ್ ಚುನಾವಣೆಗಳು ನಡೀತಾರೆ, ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕೋ ಮಾಡಬಾರ್ದು, ಮಾಡಬೇಕು. ಅದ್ರ ಲಕ್ಷಗಟ್ಟಲೆ ಪಟ್ಟಿಯಿಂದ ಹೆಸರುಗಳು ಡಿಲೀಟ್ ಆಗ್ತಾ ಇದಾವೆ ಅಂತ ಹೇಳಿದಾಗ ಅಲ್ಲಿ ಆಫ್ಟ್ರೂ ತಂತು ಇದ್ದೇ ಇದೆ. ಆ ಮತದಾನ ತುಂಬಾ ಶ್ರೇಷ್ಠವಾದಂಥ ಮತದಾನ. ಬಾಬಾ ಸಾಹೇಬರು ಸಂವಿಧಾನದಲ್ಲಿ ವೋಟಿಂಗ್ ರೈಟ್ಸ್ ಬಗ್ಗೆ ಎಲ್ಲ ಆದ್ಮೇಲೆ ಕೃಪಾಲನಿ ಬಾಬಾ ಸಾಹೇಬರಿಗೆ ಏನು ಭಾರಿ ಸಂತೋಷದಲ್ಲಿದ್ದೀರಲ್ಲ ನೀವು ಅಂತ ಹೇಳ್ತಾರೆ. ಆಗ ಹೌದು, ಭಾರತದ ರಾಜ ಇನ್ನೂ ಬ್ಯಾಲೆಟ್ ಅಲ್ಲಿ ಹುಡ್ತಾನೆ. ಮಲ್ಲಿಕಾರ್ಜುನ ಸ್ವಾಮಿ ಸರ್ ಸಂಕ್ಷಿಪ್ತವಾಗಿ ಕ್ವೆಶ್ಚನ್ ರಿಮಾರ್ಕ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಕೈಯಲ್ಲೂ ಈ ತರ ಆಡಳಿತ ನಡೆಸ್ತಾ ಇರೋದು ನಮ್ಮ ಸ್ವಾತಂತ್ರ್ಯ, ನಮ್ಮ ಸಮಾನತೆ, ನಮ್ಮ ವ್ಯಕ್ತಿ ಗೌರವನ ಎತ್ತಿ ಹಿಡಿತಿರೋದು, ಅದು ವಿರೋಧಿಗಳ ಕೈಯಲ್ಲಿದ್ರೂ ಈ ತರ ಎತ್ತಿ ಹಿಡಿತಾ ಇರೋದು ನಮಗೆ ದೊಡ್ಡ ಗೌರವ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಅಂತಹ ಸಂವಿಧಾನವನ್ನ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ನಂದು ಕ್ವಶನ್ ಏನು ಅಂತಂದ್ರೆ, ಇವಾಗ ಎಲೆಕ್ಷನ್ ಕಮಿಷನ್ ಬಗ್ಗೆನೇ ನಾವು ಮಾತಾಡಬೇಕು ಮೇನ್ ಆಗಿ. ಯಾಕಂತಂದ್ರೆ ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗೆ ಎಲೆಕ್ಷನ್ನೇ ಮುಖ್ಯ. ಇವತ್ತು ಬ್ಯಾಲೆಟ್ ಪೇಪರ್ ಇಂದ EVM ಆಗಿರೋದು, ಈ EVM ನ ನಾವು ನಂಬಕ್ಕಾಗಲ್ಲ. ದೊಡ್ಡ ಮಹಾನ್ ದೇಶಗಳೇ ಅವನ್ನ ಕೈಬಿಟ್ಟು ಬ್ಯಾಲೆಟ್ ಪೇಪರ್ನ ತಂದಿವೆ. ವಿಧ್ವಂಸಕವಾದ ಸಂವಿಧಾನ ನಮ್ಮ ವಿರೋಧಿಗಳ ಕೈಯಲ್ಲಿದೆ ಅಂತ ಎಲೆಕ್ಷನ್ ಪ್ರೋಸೆಸ್. ಅದನ್ನೇ ಸೋಮಶೇಖರ್ ಅವರು ಹೇಳಿದ್ರು.
ವಿಸ್ತೃತವಾಗಿ ಅದಕ್ಕೆ ಚರ್ಚೆ ಬೇಕಾಗಿದೆ. ಸ್ಟೀವನ್ ಲಿವಿಟ್ಸ್ಕಿ, ಝೆಬ್ರಾಲ್ಡ್ ಆ್ಯಂಡ್ ಸಿ ಬರ್ನಿಯಾನ್ ಅವರು ಇದನ್ನೇ ಚರ್ಚೆ ಮಾಡ್ತಾರೆ. ಎಲೆಕ್ಷನ್ ಪ್ರೋಸೆಸ್ ಹೇಗೆ ಕರಪ್ಟ್ ಆಗ್ತಾ ಇದೆ. ಫ್ಯಾಸಿಸಮ್ ಅಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ಅಪೋನೆಂಟ್ಸ್ನ ನಾಶ ಮಾಡೋದು. ದೇರ್ ಶುಡ್ ನಾಟ್ ಬಿ ಎನಿ ಅಪೋಸಿಷನ್. ಅದು ಬಹುಮುಖ್ಯವಾದ ಕೆಲಸ ಫ್ಯಾಸಿಸಮ್ದು. ಸೊ ಇವತ್ತೇನಾಗಿದೆ, ಫ್ಯಾಸಿಸ್ಟ್ ಐಡಿಯಾಸ್ ಇರೋರು ನಮ್ಮ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿದ್ದಾರೆ. ಸೊ ಅವ್ರ ಉದ್ದೇಶ ಏನು? ಯಾಕೆ SIR ಬಂದಿದೆ, ಇಲ್ಲಿ NRC ಯಾಕಿದೆ, CAA ಯಾಕಿದೆ? ಆದಷ್ಟು ನಮಗೆ ಮತ ಹಾಕ್ತಿದ್ದವ್ರನ್ನ ಮತದ ಕರಪ್ಷನ್ ಮೆಷರ್ಸ್ ಬೇಕು ಅಲ್ಲಿ. ಸೊ ಇಂಥ ಒಂದು ಇದ್ರೆ ಪ್ರಜಾಪ್ರಭುತ್ವ ಸಕ್ಸಸ್ ಆಗುತ್ತೆ. ಈ ಸಂಘಟನೆಯ ಶಕ್ತಿ ಕಡಿಮೆ ಆಗಿರುತ್ತೆ. ಆಳುವ ವರ್ಗ ಇವತ್ತು ಹೋರಾಟಕ್ಕೆ ಇಳಿದಿದೆ. ನನಗೆ ಬದಲಾವಣೆ, ಪ್ರಜಾಪ್ರಭುತ್ವ ಇವತ್ತು ಅವಿನಾಶದ ಅಂಚನೆಗೆ ಏನು ತಲುಪಿಲ್ಲ, ಬಟ್ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವ. ಅಪಾಯದಿಂದ ಅದನ್ನು ಪಾರು ಮಾಡಬೇಕು ಅಂದರೆ ನಾವೆಲ್ಲ ಎಚ್ಚರ ವಹಿಸಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನು ನನ್ನದೇ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಕಾಲಾವಕಾಶ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ಜೊತೆಯಾಗಿ ನಿಂತು ಸಂಘಟಿತರಾಗಿ ಅದರ ವಿರುದ್ಧ, ಸಂವಿಧಾನ ವಿರೋಧಿಗಳ ಶಕ್ತಿ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಅವಕಾಶ ಮಾಡಿಕೊಟ್ಟಂತ ನಮ್ಮ ಇಲಾಖೆಗೆ, ತಮ್ಮಗಳಿಗೆ ಎಲ್ಲರಿಗೂ ನಮಸ್ಕಾರ. Studies and Chair, Department of Political Science and Public Administration, jointly have organized a one-day state-level seminar on the contemporary state democracy and social welfare in India. So I am really privileged to be here with you, my dear participants, as well as the dignitaries present in the auditorium. I cordially welcome you on behalf of both the departments. Okay, and I also welcome Professor Keshavan Prasad, the visiting professor, Sri Basveshwara Study Chair, Mysore University, Mansamanguti, Mysuru, and also Dr. Srinivasmurthy M, Samshodhana Adhikari, Research Officer, Babu Jagajeevan Ram Study Center, Mansamanguti, Mysuru. Okay, both of them will be making the presentations for 20 minutes each because we are running short of time. So I request Professor Keshavan Prasad now to make the presentation. ಸಮಕಾಲೀನ ಭಾರತದಲ್ಲಿ ಬುಡಕಟ್ಟು ಜನರ ಕಲ್ಯಾಣ ಪಡೆದುಕೊಳ್ಳುವಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ. ಏಕೆಂದರೆ ಅವರ ಬದುಕಿನ ಒಂದು ಎಲ್ಲವೂ ಕೂಡ ಕಾಡಿನಲ್ಲಿ ನಡೆದೋಗುತ್ತೆ. ಬುಡಕಟ್ಟು ಸಮುದಾಯವು ಕಾಡಿನಲ್ಲೇ ಅವರು ವಾಸ ಇರೋದ್ರಿಂದ ಕೆಲವು ಬುಡಕಟ್ಟುಗಳು ಮಾತ್ರ, ಜೇನು ಕುರುಬ, ಕಾಡು ಕುರುಬ, ಸೋಲೆಗ, ಈ ಸಮುದಾಯಗಳು ಕಾಡು ವಾಸವಾಗಿರೋದ್ರಿಂದ ಸರ್ಕಾರದ ಸೌಲಭ್ಯಗಳು ಅವ್ರಿಗೆ ತಲುಪಾಗ್ತಾ ಇರ್ತಾರೆ. ನೋಡಿ ಎಷ್ಟು ಸರಳೀಕರಿಸ್ತಾರೆ. ಆನೆಯನ್ನು ದೊಡ್ಡ ನಾಯಿ ಅಂತಾರೆ. ಆನೆ ಅಂತ ತಕ್ಕ ನಮ್ಗೆ ಎತ್ಕೊಂಡಿರ್ತೀವಿ, ಗಾಬರಿಯಾಗಿ ಭಯ ಬಂದು ಕಾಲುಕ ಏನೋ ಬರೋದು ಹಾರಿತಾ ಇರುತ್ತೆ. ಆನೆಯನ್ನು ದೊಡ್ಡ ನಾಯಿ ಅಂತ ಹೇಳ್ತಾರೆ, ಹಾವನ್ನು ಹುಳ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವನ್ನು ಸರಳೀಕರಿಸ್ಕೊಂಡು ಪ್ರಕೃತಿಯ ನಡುವೆನೆ ಆ ಕ್ರೂರ ಪ್ರಾಣಿಗಳು, ಜೀವಜಂತು ಎಲ್ಲ ಜೊತೆಗೂ ಕೂಡ ನಾವು ಬದುಕನ್ನು ಕಟ್ಕೊಂಡಿರೋ ನಿಜವೂ ಕೂಡ ಒಂದು ವಿಸ್ಮಯವೇ ಸರಿ. ಇದೊಂದು ವಿಚಾರ ಆದರೆ ಅವ್ರಿಗೆ ಒಂದು ನಾನು ಕಂಡುಕೊಂಡ ಅತ್ಯಂತ ಬಹಳ ಮುಖ್ಯವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ನಮ್ಮಲ್ಲಿ ಮದುವೆ ಅನ್ನುವಂಥ ಒಂದು ಸಂಗತಿ ಅತ್ಯಂತ ಗಾಢವಾದದ್ದು. ಅದೇ ದೊಡ್ಡ ಸಂಗತಿ ನಮ್ಮ ನಾಡಿನ ಜನಗಳಿಗೆ. ಅವರಿಗೆ ಮದುವೆ ಅನ್ನೋ ವಿಚಾರ ಅತ್ಯಂತ ಸರಳ, ಸಹಜ ಮತ್ತು ಪ್ರಾಕೃತಿಕವಾದದ್ದು. ಉದಾಹರಣೆಗೆ ನ್ಯಾಯ ಪಂಚಾಯತಿಗಳು ಸಣ್ಣ ಪುಟ್ಟ ಜಗಳಾದಾಗ ಅಲ್ಲಿ ಸೇರಿದಾಗ ಎಲ್ಲರೂ ಸೇರುವ ಸ್ಥಳದಲ್ಲಿ ಅದು ಅವ್ರು ಮಾಡಲ್ಲ, ಅವ್ರು ಪ್ರತ್ಯೇಕವಾಗಿ ಕರ್ಕೋತಾರೆ. ಇಬ್ಬರು ಪ್ರತ್ಯೇಕವಾಗಿ ಇಂಟ್ರ್ಯೂ ಮಾಡ್ತಾರೆ. ನೀನೇನು ಮಾಡಿದೆ, ಯಾಕೆ ಮಾಡಿದೆ, ಏನು ಮಾಡಿದೆ ಅಂತ ಇಬ್ಬರು ಇಂಟ್ರ್ಯೂ ಮಾಡಿ ಕೊನೆಗೆ ಅವರು ಒಂದು ತೀರ್ಮಾನ ಕೊಡ್ತಾರೆ. ಸರ್ ಹಾಗೆ ಆಗಿದ್ಮೇಲೆ ಏನಾಗಿತ್ತಂದ್ರೆ ಅವರಿಗೆ Dr. Srinivasmurthy M, Research Officer, Babu Jagajeevan Ram Studies, Research and Extension Center, University of Mysore, Mansamanguti, Mysuru, to make his presentation about ವಿಚಾರವನ್ನು ಒಳಗೊಂಡಿರುವುದು ಮತ್ತು ಬಹಳ
ಕ್ಲಿಷ್ಟವಾಗಿ ಮತ್ತು ಅದನ್ನು ಪವರ್ ಪಾಯಿಂಟ್ ಈ ಬೇಸಿಕಲ್ಲೇ ಹೇಳಬೇಕಾಗಿರುವಂಥ ವಿಷಯದಲ್ಲಿ ಇರುವಂಥದ್ದು. ಆದರೆ ನಮಗೆ ನಿಗದಿಪಡಿಸಿರುವಂಥ ಸಮಯಾವಕಾಶನೂ ಕಡಿಮೆ ಇದೆ. ಅದರಿಂದ ನಾನು ಸ್ವಲ್ಪ ಅದನ್ನು ಮುಕ್ತವಾಗಿ ಇಡೀ ಭಾರತದಿದ್ದದು ಏನು ನಾವು ಜಾತ್ಯತೀತ ಅನ್ನುವಂಥ ಪದವನ್ನು ನಮ್ಮ ಪ್ರಿಯಾಂಬಲಲ್ಲಿ ಬಳಸ್ಕೊಂಡಿದ್ದೇವೆ. ಅಂದ ಈ ಜಾತ್ಯತೀತವಾದ ಈ ಭಾರತದಲ್ಲಿ ಸಮಾಜ ಕಲ್ಯಾಣವನ್ನು ತರಲಿಕ್ಕೆ ಸ್ವಾತಂತ್ರ್ಯ ನಂತರದಲ್ಲಿ ದುಡಿದಂಥ ಅನೇಕ ವ್ಯಕ್ತಿತ್ವಗಳು ಭಾಳ ಉದಾತ್ತವಾದ ಒಂದು ಚಿಂತನೆಯ ನೆಲೆಯಲ್ಲಿ ರೂಪಿಸಿರೋದ್ರಿಂದ ಇವತ್ತು ನಾವು ಈ ಸಮಕಾಲೀನ ಭಾರತದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನವನ್ನು ಅತ್ಯಂತ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಟ್ಟಿಗೆ ಒಂದಷ್ಟು ಮುಟ್ಟುವುದಕ್ಕೆ ಸಾಧ್ಯ ಆಗೋರಿಗೆ ಒಂದಷ್ಟು ಅವಕಾಶಗಳನ್ನು ಕೊಡ್ಬೋದು ಅನ್ನೋಂಥ ಅನೇಕ ಇಲಾಖೆಗಳನ್ನು ಭಾರತ ಸರ್ಕಾರ ಮತ್ತು ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂಥ ಈ ಎಲ್ಲ ಆಯಾಮದಲ್ಲಿ ಭಾರತದ ಸಂವಿಧಾನವನ್ನು ಬೇಸಿಕ್ ಆಗಿ ಇಟ್ಕೊಂಡು ಇಲ್ಲಿನ ನಾಗರಿಕರಿಗೆ, ಮಹಿಳೆಯರಿಗೆ, ಅಂಗವೈಕಲ್ಯ ಉಳ್ಳಂಥವ್ರಿಗೆ, ಹಾಗೆಯೇ ವೃದ್ಧರಿಗೆ ಮತ್ತು ಅವರಿಗೆ ಸೇವೆಯನ್ನು ಕೊಡಬೇಕಾಗಿರುವಂಥ ಅನೇಕ ವಲಯಗಳಿದ್ದಾವೆ. ಎಲ್ಲ ಇವತ್ತೇನು ಹೊಸ ಇದಾಗಿದೆ ಅವೆಲ್ಲ ಸಮಾಜವಾದ ಅನ್ನುವಂಥ ನೆಲೆಯಲ್ಲಿ ಬಂದಾಗ ಇಲ್ಲೇ ನಮ್ಮ ಮೈಸೂರಿನಲ್ಲೇ ಪಾಮಲ್ಲೇಶ್ ಅಂತವರು ಅವರು ಅವತ್ತಿನ ಕಾಲಕ್ಕೆ ನಮ್ಮ ಒಂದು ತಳ ಸಮುದಾಯದ ವ್ಯಕ್ತಿತ್ವಗಳನ್ನ ನಾವು ಮೇಲಕ್ಕೆ ತರಬೇಕು ಅಂತೇಳಿ ಬಂದಾಗಲೇ ಅವರು ಅವತ್ತು JP ಅವರು ಇಲ್ಲಿಗೆ ಕರ್ನಾಟಕಕ್ಕೆ ಬಂದಾಗ ದೇವನೂರು ಮಾದೇವ್ ಅವರನ್ನ ವೇದಿಕೆಯಲ್ಲಿ ಹೈಲೈಟ್ ಮಾಡ್ತಾರೆ. ಇವರ ಮುಖಾಂತರ ನಾವೊಂದು ದೊಡ್ಡ ಸಂದೇಶವನ್ನು ಕೊಡಬೇಕು, ಇವರಲ್ಲಿರುವಂಥ ಚಿಂತನಾ ಕ್ರಮ ಮತ್ತು ಇವರು ದಲಿತ ವಿಚಾರಗಳನ್ನ ಸಮಾಜಕ್ಕೆ ಕಥೆಗಳ ಸಣ್ಣ ಸಣ್ಣ ಕಥೆಗಳ ಮುಖಾಂತರ ಇದನ್ನು ತರ್ತಾ ಇರುವಂಥ ರೀತಿ ವಿಭಿನ್ನವಾಗಿರುತ್ತೆ. ಹಾಗೆ B. ಕೃಷ್ಣಪ್ಪನವರು ಇಲ್ಲಿ ದಸಂಸವನ್ನು ತಂದಾಗ ಕೇವಲ ಒಂದು ಜಾತಿಯ ಸಂಘಟನೆಯಾಗಿ ರೂಪಿಸಲ್ಲ, ಅವರು ಅದನ್ನು ಎಲ್ಲ ಜಾತಿಗಳ ಎಲ್ಲ ಒಂದು ಪ್ರಬುದ್ಧವಾಗಿರುವಂಥ ವ್ಯಕ್ತಿಗಳ ಜೊತೆ ಅವರು ಸಂಧಾನವನ್ನು ಮಾಡ್ತಾರೆ. ಮತ್ತು ಇವ್ರಿಗೆ ನ್ಯಾಯವನ್ನು ಕೊಡಬೇಕಾದ್ದು ನಿಜವಾದ ಧರ್ಮ ಅಂತೇಳಿ ಎಲ್ಲ ಜಾತಿಗಳು ಅವತ್ತು ದಲಿತ ಸಂಘರ್ಷ ಸಮಿತಿಯನ್ನು ಪ್ರೋತ್ಸಾಹಿಸ್ತಾರೆ. ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡಂಥ ಡಾಕ್ಟರ್ ರಾಮಸ್ವಾಮಿ ಅವರು ಹಾಗೆ ಶ್ರೀಯುತ ಕೃಷ್ಣ ಹೊಂಬಾಳ ಅವರು ಬಹಳ ಪ್ರೀತಿಯಿಂದ ಒಬ್ಬ ಕಿರಿಯರಾದ್ರಿಂದ ಈ ಇಬ್ಬರು ಪೇಪರ್ ಪ್ರೆಸೆಂಟರ್ಸ್ಗೆ ಥ್ಯಾಂಕ್ಸನ್ನು ಹೇಳ್ತಾ ತಾವು ತಮಗೇನಾದರೂ ಡೌಟ್ಸು ಮತ್ತು ಕ್ವೆಶನ್ಸ್ ಏನಾಗಿದೆ ಅದನ್ನು ಸೂಕ್ಷ್ಮವಾಗಿ ಮತ್ತು ಸಂಕ್ಷಿಪ್ತವಾಗಿ ಕೇಳಿ ಅದನ್ನು